ಓಂ ಶಾಂತಿ. ಮುರುಳಿಯ ದಿನಾಂಕ 31/7. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ತಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬಾರ್ದು. ಒಳಗಡೆ ಜ್ಞಾನದ ಸ್ಮರಣೆ ಮಾಡ್ತಾ ಇದ್ದಾಗ ನಿದ್ರಾಜೀತರು ಆಗಿಬಿಡುವಿರಿ. ಯಾವುದೇ ಪ್ರಕಾರದ ಆಕಳಿಕೆ, ತೂಕುಡಿಕೆ ಮುಂತಾದವುಗಳು ಬರುವುದಿಲ್ಲ. ಪ್ರಶ್ನೆ: ನೀವು ಮಕ್ಕಳು ತಂದೆಗೆ ಸಮರ್ಪಣೆ ಏಕೆ ಆಗುವಿರಿ? ಅರ್ಪಣೆ ಆಗುವುದರ ಅರ್ಥ ಏನಾಗಿದೆ? ಅರ್ಪಣೆ ಆಗುವುದು ಎಂದರೆ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗುವುದಾಗಿದೆ. ಯಾವಾಗ ನೆನಪಿನಲ್ಲಿ ಸಮಾವೇಶ ಆಗುವಿರಿ, ಆಗ ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗುವುದು. ಆತ್ಮರೂಪಿ ಬ್ಯಾಟರಿ ನಿರಾಕಾರ ತಂದೆಯೊಂದಿಗೆ ಜೋಡಿಸಲ್ಪಡುತ್ತೆ. ಆಗ ಬ್ಯಾಟರಿ ಚಾರ್ಜ್ ಆಗುತ್ತದೆ. ವಿಕರ್ಮ ವಿನಾಶ ಆಗುತ್ತದೆ. ಸಂಪಾದನೆ ಜಮಾ ಆಗುತ್ತದೆ. ಓಂ ಶಾಂತಿ. ಬಾಬಾ ತಿಳಿಸ್ತಾ ಇದ್ದಾರೆ, ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಇಲ್ಲಿ ನಿಮ್ಮ ಶರೀರದ ಜೊತೆಗೆ ಕುಳಿತುಕೊಂಡಿದ್ದೀರಿ. ಗೊತ್ತಿದೆ, ಮೃತ್ಯು ಲೋಕದಲ್ಲಿ ಇದು ಅಂತಿಮ ಶರೀರ ಆಗಿದೆ. ನಂತರ ಏನಾಗತ್ತೆ? ನಂತರ ಬಾಬನ ಜೊತೆ ಶಾಂತಿಧಾಮದಲ್ಲಿ ಒಟ್ಟಿಗೆ ಹೋಗುವಿರಿ. ಈ ಶರೀರ ಅಂತೂ ಇರೋದಿಲ್ಲ. ನಂತರ ಸ್ವರ್ಗದಲ್ಲಿ ಬರ್ತೀರಿ. ಆಗ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಎಲ್ಲರೂ ಒಟ್ಟಿಗೆ ಬರೋದಿಲ್ಲ. ಇದು ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ. ಹೇಗೆ ತಂದೆ ಶಾಂತಿ ಸುಖದ ಸಾಗರ ಆಗಿದ್ದಾರೆ, ಮಕ್ಕಳನ್ನು ಕೂಡ ಅದೇ ರೀತಿ ಶಾಂತಿ ಸುಖದ ಸಾಗರರನ್ನಾಗಿ ಮಾಡ್ತಾ ಇದ್ದಾರೆ. ನಂತರ ಹೋಗಿ ಶಾಂತಿಧಾಮದಲ್ಲಿ ವಿರಾಜಮಾನ ಆಗ್ತೀರಿ. ಅಂದಾಗ ತಂದೆ ಮತ್ತು ಮನೆ ಸುಖಧಾಮವನ್ನ ನೆನಪು ಮಾಡ್ತಾ ಇರಬೇಕು. ಇಲ್ಲಿ ನೀವು ಎಷ್ಟು ಈ ಸ್ಥಿತಿಯಲ್ಲಿ ಕುಳಿತುಕೊಳ್ತೀರಿ, ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗತ್ತೆ. ಇದಕ್ಕೆ ಹೇಳಲಾಗತ್ತೆ ಯೋಗ ಅಗ್ನಿ. ಸನ್ಯಾಸಿಗಳು ಯಾವುದೇ ಸರ್ವಶಕ್ತಿವಂತನೊಂದಿಗೆ ಯೋಗವನ್ನ ಜೋಡಿಸೋದಿಲ್ಲ. ಅವರಂತೂ ಇರುವಂತಹ ಸ್ಥಾನ ಬ್ರಹ್ಮದ ಜೊತೆಗೆ ಯೋಗ ಜೋಡಿಸ್ತಾರೆ. ಅದಂತೂ ತತ್ವಯೋಗಿ ಬ್ರಹ್ಮ ಅಥವಾ ತತ್ವದೊಂದಿಗೆ ಯೋಗವನ್ನ ಇಡುವಂತಹವರು. ಬಾಬಾ ಹೇಳ್ತಾರೆ, ಇಲ್ಲಿ ಜೀವಾತ್ಮಗಳ ಆಟ ನಡೆಯುತ್ತೆ. ಅಲ್ಲಿ ಮಧುರ ಮನೆಯಲ್ಲಿ ಕೇವಲ ಆತ್ಮಗಳು ಇರ್ತಾರೆ. ಆ ಮಧುರ ಮನೆಯಲ್ಲಿ ಹೋಗೋದಿಕ್ಕೋಸ್ಕರ ಇಡೀ ಜಗತ್ತು ಪುರುಷಾರ್ಥ ಮಾಡ್ತಾ ಇದೆ. ಸನ್ಯಾಸಿಗಳು ಕೂಡ ಹೇಳ್ತಾರೆ, ನಾವು ಬ್ರಹ್ಮರಲ್ಲಿ ಲೀನವಾಗ್ಬಿಡ್ಬೇಕು. ಆದ್ರೆ ಈ ರೀತಿಯಂತೂ ಹೇಳೋದಿಲ್ಲ, ನಾವು ಬ್ರಹ್ಮದಲ್ಲಿ ಹೋಗಿ ನಿವಾಸ ಮಾಡ್ತೇವೆ ಅಂತ ಹೇಳೋದಿಲ್ಲ. ಇದಂತೂ ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಕಿಟಿಪಿಟಿಗಳು ಕೇಳ್ತಾನೇ ಇರ್ತಾರೆ. ಬಾಬಾ ಹೇಳುತ್ತಾರೆ, ಇಲ್ಲಿ ತಂದೆ ಬಂದಿದ್ದಾರೆ, ಕೇವಲ 2 ಮಾತುಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹೇಗೆ ಮಂತ್ರವನ್ನ ಜಪ ಮಾಡ್ತೀರಲ್ವಾ? ಕೆಲವರು ಗುರುಗಳನ್ನ ನೆನಪು ಮಾಡ್ತಾರೆ, ಕೆಲವರು ಬೇರೆಯವರನ್ನ ನೆನಪು ಮಾಡ್ತಾರೆ, ವಿದ್ಯಾರ್ಥಿಗಳು ಟೀಚರ್ ಅನ್ನ ನೆನಪು ಮಾಡ್ತಾರೆ. ಈಗ ನೀವು ಮಕ್ಕಳು ಕೇವಲ ತಂದೆ ಮತ್ತು ಮನೆಯನ್ನ ನೆನಪು ಮಾಡಬೇಕಾಗಿದೆ. ತಂದೆಯೊಂದಿಗೆ ನೀವು ಆಸ್ತಿಯನ್ನ ಪಡ್ಕೊಳ್ತೀರಿ, ಶಾಂತಿಧಾಮ ಮತ್ತು ಸುಖಧಾಮದ ಆಸ್ತಿಯನ್ನ ಪಡ್ಕೊಳ್ತೀರಿ. ಅದೇ ಈಗ ನಿಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಇರತ್ತೆ. ಇಲ್ಲಿ ಬಾಯಿಯಿಂದ ಏನನ್ನೂ ಕೂಡ ಮಾತನಾಡುವ ಅವಶ್ಯಕತೆ ಇಲ್ಲ. ಬುದ್ಧಿಯಿಂದ ನಿಮಗೆ ಗೊತ್ತಾಗಿದೆ, ಶಾಂತಿಧಾಮದ ನಂತರ ಸುಖಧಾಮದಲ್ಲಿ ಬರ್ತೇವೆ. ನಾವು ಮೊದಲು ಮುಕ್ತಿಯಲ್ಲಿ ಹೋಗ್ತೇವೆ, ನಂತರ ಜೀವನ್ ಮುಕ್ತಿಯಲ್ಲಿ ಬರ್ತೇವೆ. ಬಾಬಾ ತಿಳಿಸ್ತಾ ಇದ್ದಾರೆ, ನಾವು ಮೊದಲು ಮುಕ್ತಿಯಲ್ಲಿ ನಂತರ ಜೀವನ್ ಮುಕ್ತಿಯಲ್ಲಿ ಹೋಗ್ತೇವೆ. ಮುಕ್ತಿ ಜೀವನ್ ಮುಕ್ತಿ ದಾತ ಒಬ್ಬ ತಂದೆನೇ ಆಗಿದ್ದಾರೆ. ತಂದೆ ನಾವು ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸ್ಕೊಡ್ತಾ ಇದ್ದಾರೆ, ಸಮಯವನ್ನ ವ್ಯರ್ಥ ಮಾಡಬಾರದು. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ. ಈ ಜನ್ಮಗಳ ಪಾಪ ಆದಿಯಿಂದಲೂ ಸ್ಮೃತಿಯಂತೂ ಇದೆ. ಸತ್ಯುಗದಲ್ಲಿ ಈ ಮಾತುಗಳಂತೂ ಇರುವುದೇ ಇಲ್ಲ. ಇಲ್ಲಿ ನಾವು ಮಕ್ಕಳಿಗೆ ಗೊತ್ತಿದೆ, ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ. ನಂಬರ್ 1 ಕಾಮ ವಿಕಾರದ ವಿಕರ್ಮ. ಯಾವುದೆಲ್ಲ ಜನ್ಮ ಜನ್ಮಾಂತರ ಮಾಡ್ತಾ ಬಂದಿದ್ದೀರಿ, ತಂದೆಯ ನಿಂದನೆಯನ್ನೂ ಬಹಳಷ್ಟು ಮಾಡಿದ್ರಿ.
ತಂದೆ ಏನು ಸರ್ವರ ಸದ್ಗತಿಯನ್ನ ಕೊಡ್ತಾರೆ, ಅವರದ್ದು ಎಷ್ಟು ನಿಂದನೆ ಮಾಡಿದ್ರಿ, ಇದೆಲ್ಲವೂ ಕೂಡ ಗಮನದಲ್ಲಿಟ್ಕೋಬೇಕಾಗಿದೆ. ಈಗ ಎಷ್ಟು ಸಾಧ್ಯನೋ ಅಷ್ಟು ತಂದೆಯನ್ನ ನೆನಪು ಮಾಡುವಂತ ಪುರುಷಾರ್ಥ ಮಾಡಬೇಕು. ವಾಸ್ತವದಲ್ಲಿ ವಾ ಸದ್ಗುರು ಅಂತ ಹೇಳಲಾಗ್ತದೆ, ಗುರುನೂ ಅಲ್ಲ, ವಾ ಗುರು ಯಾವುದೇ ಅರ್ಥ ಇಲ್ಲ. ವಾ ಸದ್ಗುರು, ಮುಕ್ತಿ ಜೀವನ್ ಮುಕ್ತಿ ಅವರೇ ಕೊಡ್ತಾರೆ ಅಲ್ವೇ. ಅವರು ಗುರುಗಳಂತೂ ಆ ಗುರುಗಳು ಅನೇಕ ಇದ್ದಾರೆ, ಇವರು ಒಬ್ಬ ಸದ್ಗುರು ಆಗಿದ್ದಾರೆ. ಬಾಬಾ ಹೇಳುತ್ತಾರೆ, ನೀವು ಜನರು ಗುರುಗಳಂತೂ ಬಹಳಷ್ಟು ಮಾಡ್ಕೊಂಡಿದ್ದೀರಿ. ಪ್ರತಿ ಜನ್ಮದಲ್ಲೂ 2-4 ಗುರುಗಳನ್ನ ಮಾಡ್ಕೊಂಡ್ರಿ. ಗುರು ಮಾಡ್ಕೊಂಡು ನಂತರ ಅನ್ಯ ಸ್ಥಾನಗಳಲ್ಲಿ ಹೋಗ್ತಾ ಬಂದ್ರಿ. ಇಲ್ಲಿಂದಲೇ ಒಳ್ಳೆಯ ಮಾರ್ಗ ಸಿಗುತ್ತದೆ. ಟ್ರಯಲ್ ಮಾಡ್ತಾ ಇದ್ರಿ, ಬಲೆ ಇಲ್ಲಿಂದ ಒಳ್ಳೆ ಮಾರ್ಗ ಸಿಗಬಹುದು ಎಂದು ಟ್ರಯಲ್ ಮಾಡ್ತಾ ಬಂದ್ರಿ. ಮತ್ತು ಅನ್ಯ ಗುರುಗಳಿಂದಲೂ ಸಿಗಬಹುದು ಅಂತ ಅನ್ಯ ಗುರುಗಳ ಬಳಿ ಹೋದ್ರಿ, ಆದ್ರೆ ಏನೂ ಕೂಡ ಸಿಗಲಿಲ್ಲ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಇಲ್ಲಿ ಅಂತೂ ಇದು ಇರುವಂಥದ್ದಲ್ಲ. ಎಲ್ಲರೂ ಕೂಡ ಈಗ ವಾಪಸ್ ಶಾಂತಿಧಾಮ ಮನೆಗೆ ಹೋಗಬೇಕಾಗಿದೆ. ತಂದೆ ನಿಮಗೆ ನಿಮಂತ್ರಣ ಕೊಡೋದಿಕ್ಕೋಸ್ಕರ ಬಂದಿದ್ದಾರೆ. ನಿಮಗೆ ಬಾಬಾ ನೆನಪು ಕೊಡಿಸ್ತಾರೆ, ನೀವು ನನ್ನನ್ನ ಕರೀತಾ ಬಂದ್ರಿ, ಬನ್ನಿ ನಮ್ಮನ್ನ ಪತಿತರಾದಂತವರನ್ನ ಪಾವನ ಮಾಡಿ ಅಂತ ಕರೆದ್ರಿ. ಪಾವನ ಶಾಂತಿಧಾಮ ಆಗಿದೆ, ಸುಖಧಾಮ ಆಗಿದೆ. ಕರಿತಾ ಬಂದ್ರಿ, ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿ. ಮನೆ ಅಂತೂ ಎಲ್ಲರಿಗೂ ನೆನಪಿದೆ. ಆತ್ಮ ತಕ್ಷಣ ಹೇಳತ್ತೆ, ನಮ್ಮ ನಿವಾಸ ಸ್ಥಾನ ಪರಮಧಾಮ ಆಗಿದೆ. ಪರಂಪಿತ ಪರಮಾತ್ಮ ಪರಮಧಾಮದಲ್ಲಿ ಇರ್ತಾರೆ, ನಾವು ಕೂಡ ಪರಮಧಾಮದಲ್ಲಿ ಇರ್ತೇವೆ. ಈಗ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಕುಳಿತಿದೆ. ಇದು ಬೇಹದ್ದಿನ ಮಾತಾಗಿದೆ. ಬೇಹದ್ದಿನ ದಶೆ ಎಲ್ಲರ ಮೇಲೆ ಕುಳಿತಿದೆ. ಚಕ್ರ ತಿರುಗ್ತಾ ಇರತ್ತೆ. ನಾವೇ ಸುಖದಿಂದ ದುಃಖದಲ್ಲಿ, ನಂತರ ದುಃಖದಿಂದ ಸುಖದಲ್ಲಿ ಬರ್ತೇವೆ. ಶಾಂತಿಧಾಮ, ಸುಖಧಾಮ, ನಂತರ ಇದು ದುಃಖಧಾಮ. ಬಾಬಾ ಹೇಳುತ್ತಾರೆ, ಇಲ್ಲೂ ಕೂಡ ಈಗ ನೀವು ಮಕ್ಕಳು ತಿಳ್ಕೊಳ್ತಿದ್ದೀರಿ, ಮನುಷ್ಯರ ಬುದ್ಧಿಯಲ್ಲಂತೂ ಏನೂ ಕುತ್ಕೊಳ್ಳೋದೇ ಇಲ್ಲ. ಈಗ ತಂದೆ ಬದುಕಿದ್ದು ಸಾಯುವುದನ್ನ ಕಲಿಸ್ತಾ ಇದ್ದಾರೆ. ಪತಂಗಗಳಿಗೆ ನಾವು ಬಲಿಹಾರಿ ಆಗಿಬಿಡ್ತೇವೆ. ಕೆಲವರು ಅವರಿಗೆ ಪ್ರಿಯತಮೆಯರು ಆಗಿಬಿಟ್ಟು ಅರ್ಪಣೆಯಾಗ್ಬಿಡ್ತಾರೆ, ಸಮರ್ಪಣೆಯಾಗ್ಬಿಡ್ತಾರೆ, ಬಲಿಹಾರಿ ಆಗ್ಬಿಡ್ತಾರೆ. ಕೆಲವು ಸುತ್ತಾಕಿ ಹೋಗಿಬಿಡುತ್ತದೆ. ಬಾಬಾ ಹೇಳುತ್ತಾರೆ, ಇಲ್ಲಿ ಇದು ಬ್ಯಾಟ್ರಿ ಆಗಿದೆ ಅಲ್ವಾ. ಎಲ್ಲರ ಬುದ್ಧಿಯೋಗ ಆ ಒಬ್ಬ ತಂದೆಯ ಜೊತೆ ಇದೆ. ನಿರಾಕಾರ ತಂದೆಯೊಂದಿಗೆ ಹೇಗೆ ಬ್ಯಾಟರಿಯನ್ನ ಕನೆಕ್ಟ್ ಮಾಡಿದ್ದೀರಿ, ಈ ಆತ್ಮ ಅಂತೂ ಬಹಳ ಸಮೀಪದಲ್ಲಿದೆ ಅಂದಾಗ ಬಹಳ ಸಹಜ. ತಂದೆಯನ್ನ ನೆನಪು ಮಾಡೋದ್ರಿಂದ ನಿಮ್ಮ ಬ್ಯಾಟರಿ ಚಾರ್ಜ್ ಆಗ್ತಾ ಹೋಗತ್ತೆ. ನೀವು ಮಕ್ಕಳು ಸ್ವಲ್ಪ ಕಷ್ಟ ಅನಿಸ್ತದ, ಇದು ಬಹಳ ಸಹಜ. ಆದರೂ ಇದಕ್ಕೆ ಪುರುಷಾರ್ಥವಂತೂ ಅವಶ್ಯ ಮಾಡಲೇಬೇಕಾಗಿದೆ. ಎಷ್ಟು ನೀವು ಮಕ್ಕಳು ಪುರುಷಾರ್ಥವನ್ನ ಮಾಡ್ತೀರಿ, ಅಷ್ಟು ಸಮೀಪದಲ್ಲಿ ಇರ್ತೀರಿ, ಅಷ್ಟು ನಿಮ್ಮ ಹೊರೆಯೂ ಬಹಳಷ್ಟು ಇದೆ, ಗಾಯನ ಇದೆ. ತಂದೆಯಂತೂ ಸಂಪೂರ್ಣ ಆಗಿದ್ದಾರೆ. ಇವರನ್ನ ಸಂಪೂರ್ಣರನ್ನಾಗಿ ಬಾಬಾ ಮಾಡ್ತಾ ಇದ್ದಾರೆ. ಇವರು ಎಲ್ಲರನ್ನ ನೋಡಿ ಬಹಳಷ್ಟು ಮಾಡ್ತಾ ಹೋಗ್ತಾರೆ. ಬಲೆ ಇಬ್ಬರು ಒಟ್ಟಿಗೆ ಇದ್ದರೂ ಕೂಡ ವಿಚಾರ ಬರ್ತದೆ ಅಲ್ವಾ. ಮಕ್ಕಳ ಮೇಲೆ ಎಷ್ಟೊಂದು ಹೊಡೆತಗಳು ಬೀಳುತ್ತದೆ, ಎಷ್ಟು ದುಃಖಿತರಾಗ್ತಾರೆ. ಕರ್ಮಾತೀತ ಅವಸ್ಥೆಯಂತೂ ಅಂತಿಮದಲ್ಲಿ ಆಗುತ್ತದೆ. ಅಲ್ಲಿಯವರೆಗೂ ವಿಚಾರ ನಡೆಯುತ್ತೆ. ಮಕ್ಕಳಿಂದ ಪತ್ರಗಳು ಬರಲಿಲ್ಲ ಅಂದ್ರೆ ವಿಚಾರ ಬರುತ್ತೆ, ಅವರು ಆರಾಮಾಗಿದ್ದಾರಲ್ವೇ, ಯಾವುದೇ ರೋಗವಂತೂ ಇಲ್ಲ ಅಲ್ಲವೇ. ಸರ್ವೀಸಿನ ಸಮಾಚಾರ ಬರೋದ್ರಿಂದ ತಂದೆ ಅವಶ್ಯ ಅವರನ್ನು ನೆನಪು ಮಾಡ್ತಾರೆ. ಬಾಬಾ ಈ ತನುವಿನಿಂದ ಸರ್ವೀಸ್ ಅನ್ನ ಮಾಡ್ತಾ ಇದ್ದಾರೆ ಎಂದು ಮುರುಳಿ ಸ್ವಲ್ಪ ನಡೆಸಿ 2-4 ದಿನ ಮುರುಳಿ ಬರಲಿಲ್ಲ ಅಂತಂದ್ರೆ ನಿಮ್ಮ ಬಳಿಯಂತೂ ಪಾಯಿಂಟ್ಗಳು
ಬ್ಯಾಡ್ಜಿನ ಬಗ್ಗೆನೂ ಕೂಡ ನೀವು ಬಹಳ ಚೆನ್ನಾಗಿ ತಿಳಿಸ್ಕೊಡಬಹುದು. ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅಂದಾಗ ಮತ್ತೆ ಬೇರೆ ಯಾವ ಧರ್ಮಗಳು ಆ ಸಮಯದಲ್ಲಿ ಇರಲಿಲ್ಲ. ವೃಕ್ಷದ ಬಗ್ಗೆ ಅವಶ್ಯವಾಗಿ ಜೊತೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ ಚಿತ್ರವನ್ನ ವೆರೈಟಿ ಧರ್ಮದ ರಹಸ್ಯವನ್ನ ತಿಳಿಸ್ಕೊಡ್ಬೇಕು. ಮೊದಲು ಒಂದು ಅದ್ವೈತ ಧರ್ಮ ಇತ್ತು. ವಿಶ್ವದಲ್ಲಿ ಶಾಂತಿ, ಸುಖ, ಪವಿತ್ರತೆ ಇತ್ತು. ತಂದೆಯಿಂದಲೇ ಆಸ್ತಿ ಸಿಗತ್ತೆ. ಏಕೆಂದ್ರೆ ತಂದೆ ಶಾಂತಿ ಸುಖ ಸಾಗರ ಆಗಿದ್ದಾರಲ್ಲವೇ. ಮುಂದೆ ಹೋದಂತೆ ನೀವು ಮುಂಚೆ ನಿಮಗೇನೂ ಕೂಡ ಗೊತ್ತೇ ಇರಲಿಲ್ಲ. ಈಗ ಹೇಗೆ ತಂದೆ ಬಂದು ಬುದ್ಧಿಯಲ್ಲಿ ಎಲ್ಲವನ್ನ ತಿಳಿಸ್ಕೊಡ್ತಾ ಇದ್ದಾರೆ, ನಾವು ಈಗ ಅದೇ ರೀತಿ ಆಗ್ತಾ ಇದ್ದೇವೆ. ಸುಖ ಶಾಂತಿಯ ಸಾಗರರು ಆಗ್ತಾ ಇದ್ದೇವೆ. ತಮ್ಮ ಪೋತಾ ಮೇಲನ್ನ ನೋಡ್ಕೊಳ್ಬೇಕು. ಯಾವ ಮಾತಿನ ಕೊರತೆ ಇದೆ ಅಂತ ಲೆಕ್ಕ ನೋಡ್ಕೋಬೇಕು. ನಾನು ಪ್ರೇಮ ಸಾಗರನಾಗಿದ್ದೇನೆ. ನನ್ನದು ಯಾವುದೂ ಕೂಡ ಈ ರೀತಿಯ ನಡತೆಯಂತೂ ಇಲ್ಲವೇ. ಬೇರೆಯವರಿಗೆ ಬೇಸರ ದುಃಖ ಆಗುವ ರೀತಿಯಲ್ಲಿ ನನ್ನ ನಡತೆಯಂತೂ ಇಲ್ಲವೇ ಎಂದು ತಮಗೆ ತಾವು ನೋಡ್ಕೊಳ್ಬೇಕು. ತಮ್ಮ ಕಡೆ ಗಮನ ಇಟ್ಕೋಬೇಕು. ಈ ರೀತಿಯಾಗಿ ತಿಳ್ಕೊಳ್ಬೇಕು. ಬಾಬಾ ಈ ರೀತಿಯಾಗಿ ತಿಳ್ಕೊಳ್ಬಾರ್ದು. ಬಾಬಾ ಆಶೀರ್ವಾದ ಮಾಡಿಬಿಟ್ರೆ ನಾವು ಇಂಥವರು ಆಗಿಬಿಡ್ತೇವೆ. ಈ ರೀತಿಯಾಗಿ ಅಲ್ಲ. ತಂದೆ ಹೇಳ್ತಾರೆ, ನಾನು ಡ್ರಾಮಾ ಅನುಸಾರ ನನ್ನ ಸಮಯಾನುಸಾರವಾಗಿ ಇಲ್ಲಿಗೆ ಬರ್ತೇನೆ. ನನ್ನದು ಇದು ಕಲ್ಪದ ಪ್ರೋಗ್ರಾಂ ಆಗಿದೆ. ಈ ಒಂದು ಜ್ಞಾನ ಬೇರೆ ಯಾರೂ ಕೂಡ ಕೊಡಲು ಸಾಧ್ಯವಿಲ್ಲ. ಸತ್ಯ ತಂದೆ, ಸತ್ಯ ಟೀಚರ್, ಸದ್ಗುರು ಒಬ್ಬರೇ ಆಗಿದ್ದಾರೆ. ಇದನ್ನ ಈಗ ಪಕ್ಕಾ ನಿಶ್ಚಯ ಮಾಡ್ಕೊಳ್ಬೇಕು. ಆಗ ನಿಮ್ಮದೇ ವಿಜಯ ಆಗತ್ತೆ. ಬಾಬಾ ಹೇಳುತ್ತಾರೆ, ಇಷ್ಟೊಂದು ಅನೇಕ ಧರ್ಮಗಳು ಯಾವುದೆಲ್ಲ ಇದೆ ಅದರ ವಿನಾಶವಾಗುತ್ತದೆ. ಯಾವಾಗ ಸತ್ಯಯುಗಿ ವಂಶ ನಡೆಯತ್ತೆ ಆಗ ಬೇರೆ ಯಾವ ವಂಶಾವಳಿ ಇರೋದಿಲ್ಲ. ನಂತರ ಮತ್ತೆ ಪ್ರಾರಂಭ ಆಗತ್ತೆ. ಇಡೀ ದಿನ ಈ ರೀತಿಯಾಗಿ ತಮ್ಮೊಂದಿಗೆ ಮಾತನಾಡ್ಕೊಳ್ತಾ ಇರಬೇಕು. ಜ್ಞಾನದ ಪಾಯಿಂಟ್ಗಳು ಒಳಗಡೆ ಮೆಲ್ಕಾಗ್ತಾ ಇರಬೇಕು. ಆಗ ಖುಷಿಯಲ್ಲಿ ಇರ್ತೀರಿ. ತಂದೆಯಲ್ಲಿ ಏನು ಜ್ಞಾನ ಇದೆ ಅದು ನಮಗೆ ಈಗ ಸಿಗ್ತಾ ಇದೆ. ಆ ಜ್ಞಾನವನ್ನ ಧಾರಣೆ ಮಾಡ್ಕೊಳ್ಬೇಕು. ಇದರಲ್ಲಿ ಎಂದೂ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಬಾರ್ದು. ರಾತ್ರಿ ಸಮಯ ಸಿಗತ್ತೆ, ನೋಡ್ಕೊಳ್ಬೇಕು. ಆತ್ಮ ಕರ್ಮ ಇಂದ್ರಿಯಗಳಿಂದ ಕರ್ಮ ಮಾಡ್ತಾ ಮಾಡ್ತಾ ಸುಸ್ತಾಗ್ಬಿಡತ್ತೆ. ನಂತರ ಮಲ್ಕೊಂಡ್ಬಿಡತ್ತೆ. ತಂದೆ ನಮ್ಮ ಭಕ್ತಿ ಮಾರ್ಗದಲ್ಲಿಯೂ ಎಲ್ಲ ಆಯಾಸವನ್ನ ದೂರ ಮಾಡಿ ನಮ್ಮನ್ನ ಅವಿಶ್ರಾಂತರನ್ನಾಗಿ ಮಾಡ್ತಾ ಇದ್ದಾರೆ. ಹೇಗೆ ರಾತ್ರಿ ಆತ್ಮ ಆಯಾಸಗೊಳ್ಳತ್ತೆ, ಶರೀರದಿಂದ ಡಿಟ್ಯಾಚ್ ಆಗತ್ತೆ, ಅದಕ್ಕೆ ನಿದ್ರೆ ಅಂತ ಹೇಳಲಾಗತ್ತೆ. ಮಲ್ಗೋದು ಯಾರು? ಆತ್ಮದ ಜೊತೆ ಕರ್ಮ ಇಂದ್ರಿಯಗಳು ಮಲ್ಕೊಂಡ್ಬಿಡತ್ತೆ. ರಾತ್ರಿ ಮಲಗುವ ಸಮಯ ತಂದೆಯನ್ನ ನೆನಪು ಮಾಡಿ ಈ ರೀತಿ ವಿಚಾರ ಮಾಡ್ತಾ ಮಲಗಿಬಿಡಬೇಕು. ಅಂತಿಮದಲ್ಲಿ ರಾತ್ರಿ ಹಗಲು ನೀವು ನಿದ್ರೆಯನ್ನ ಗೆಲ್ಲುವಂಥವರು ಆಗಿಬಿಡುವಿರಿ. ನಂತರ ನೆನಪಿನಲ್ಲಿ ಇರುವಿರಿ. ಬಹಳ ಖುಷಿ ಇರತ್ತೆ. 84 ಜನ್ಮದ ಚಕ್ರ ತಿರುಗ್ತಾ ಇರಬೇಕು. ಯಾವುದೇ ಆಕಳಿಕೆ ತೂಕುಡಿಕೆ ಮುಂತಾದವುಗಳು ಬರಬಾರದು. ನಿದ್ರೆಯನ್ನ ಗೆಲ್ಲುವಂತಹ ಮಕ್ಕಳೇ ಸಂಪಾದನೆಯಲ್ಲಿ ಎಂದೂ ನಿದ್ರೆ ಮಾಡಬಾರದು. ಯಾವಾಗ ಜ್ಞಾನದಲ್ಲಿ ಮಸ್ತಿಯಲ್ಲಿ ಇರ್ತೀರಿ ಆಗ ನಿಮ್ಮ ಸ್ಥಿತಿ ತುಂಬಾ ಚೆನ್ನಾಗಿ ಆಗುತ್ತದೆ. ಇಲ್ಲಿ ನೀವು ಸ್ವಲ್ಪ ಸಮಯ ಕುಳಿತುಕೊಳ್ತೀರಿ ಅಂದಾಗ ಎಂದೂ ಆಕಳಿಕೆ ತೂಕುಡಿಕೆಯನ್ನ ಮಾಡಬಾರದು. ಅನ್ಯ ಬೇರೆ ಕಡೆ ಗಮನ ಹೋಗೋದ್ರಿಂದಲೂ ಕೂಡ ಆಕಳಿಕೆ ತೂಕುಡಿಕೆ ಬಂದು ಬಿಡುತ್ತದೆ. ನೀವು ಮಕ್ಕಳು ಇದೇ ಗಮನವನ್ನ ಇಟ್ಕೊಳ್ಬೇಕಾಗತ್ತೆ. ನಾವು ಅನ್ಯರನ್ನ ತಮ್ಮ ಸಮಾನ ಮಾಡಬೇಕಾಗಿದೆ. ಪ್ರಜೆಗಳಂತೂ ಬೇಕಲ್ಲವೇ? ಇಲ್ಲ ಅಂದ್ರೆ ರಾಜರು ಹೇಗೆ ಆಗುವಿರಿ? ಎಷ್ಟು ಜ್ಞಾನದಾನವನ್ನ ಕೊಡ್ತಾ ಹೋಗ್ತಿರೋ ಅಷ್ಟು ಸಂಪತ್ತು ವೃದ್ಧಿಯಾಗ್ತಾ ಹೋಗತ್ತೆ. ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ಜ್ಞಾನದಾನವನ್ನ ಕೊಡ್ತಾ ಹೋಗ್ಬೇಕು. ಆಗ ನಿಮ್ಮದೆಂದೂ ಕಡಿಮೆ ಆಗೋದಿಲ್ಲ. ಇನ್ನೂ ಜಮಾ ಆಗ್ತಾ ಹೋಗತ್ತೆ. ಮನುಷ್ಯರಂತೂ ಬಹಳಷ್ಟು ಬೇಸರದಲ್ಲಿ ಇದ್ದಾರೆ. ಹಣಕ್ಕಾಗಿ ಎಷ್ಟೊಂದು ಜಗಳ ಕಲಹಗಳನ್ನ ಮಾಡ್ಕೊಳ್ತಾರೆ. ಇಲ್ಲಿ ತಂದೆ ಹೇಳುತ್ತಾರೆ, ನಿಮಗೆ ನಾನು ಅವಿನಾಶಿ ಜ್ಞಾನದಾನವನ್ನ ಕೊಡ್ತಾ ಇದ್ದೇನೆ ಅಂದಾಗ ನೀವು ಅನ್ಯರಿಗೂ ಈ ಜ್ಞಾನದಾನವನ್ನ ಕೊಡ್ತಾ ಇರಿ.
ಇದರಲ್ಲಿ ಎಂದೂ ಕೂಡ ಕಂಜೂಸಿತನ ಮಾಡಬಾರದು. ಜ್ಞಾನ ದಾನವನ್ನ ಕೊಡ್ಲೇ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಇದು ಸಂಪಾದನೆ ಆಗಿದೆ. ಇದರಲ್ಲಿ ಯಾವುದೇ ಯುದ್ಧದ ಮಾತು ಮುಂತಾದವುಗಳು ಇದು ಇಲ್ಲ. ಇದಕ್ಕೆ ಹೇಳಲಾಗುತ್ತದೆ ಗುಪ್ತ ಪುರುಷಾರ್ಥ, ಗುಪ್ತ ಜ್ಞಾನ. ನಿಮ್ಮದು ಗುಪ್ತವಾದಂಥ ಯೋಧರಾಗಿದ್ದೀರಿ. 5 ವಿಕಾರಗಳ ಜೊತೆ ಯುದ್ಧ ಮಾಡ್ತೀರಿ. ನೀವು ಗುಪ್ತವಾದಂಥ ಸೈನ್ಯದವರಾಗಿದ್ದೀರಿ. ಪ್ಯಾದೆಯ ಒಂದು ಸೈನ್ಯ ಇರ್ತದೆ ಬಹಳಷ್ಟು. ಇಲ್ಲಿಯೂ ಕೂಡ ಇದೇ ರೀತಿ ಪ್ರಜೆಗಳು ಬಹಳಷ್ಟು ಇದ್ದಾರೆ. ಬಾಕಿ ಕ್ಯಾಪ್ಟನ್, ಮೇಜರ್ ಆದಿ ಎಲ್ಲರೂ ಇದ್ದಾರೆ. ನಿಮ್ಮದು ಸೈನ್ಯ ಇದೆ. ನಂಬರ್ ವಾರ್ ಬಾಬಾ ತಿಳಿಸ್ತಾರೆ, ಇದು ಕಮಾಂಡರ್. ಇವರು ಮೇಜರ್ ಆಗಿದ್ದಾರೆ. ಮಹಾರಥಿಗಳು, ಗೋಡೆ ಸವಾರರು. ಬಾಬಾ ಹೇಳ್ತಾ ಇದ್ದಾರೆ 3 ಪ್ರಕಾರದ ತಿಳ್ಕೊಳ್ಳುವಂಥವರಿದ್ದಾರೆ. ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ ಅವಿನಾಶಿ ಜ್ಞಾನ ರತ್ನಗಳದ್ದು. ಹೇಗೆ ಅಲ್ಲಿಯೂ ಕೂಡ ವ್ಯಾಪಾರವನ್ನ ಕಲಿಸ್ಕೊಳ್ಳಾಗ್ತದೆ. ಗುರು ಹೋದ ನಂತರ ಅವರ ಹಿಂದೆ ಆ ಚೇಲನವರ ಹಿಂದೆ ಹೋಗ್ತಾರೆ ಅಲ್ವಾ. ಇದು ಸ್ಥೂಲವಾದದ್ದು. ನಂತರ ಸೂಕ್ಷ್ಮ ಅನೇಕ ಪ್ರಕಾರದ ಧರ್ಮ ಇದೆ. ಪ್ರತಿಯೊಬ್ಬರದ್ದು ಕೂಡ ತಮ್ಮ ತಮ್ಮದೇ ಆದ ಮತ ಇದೆ. ನೀವು ಹೋಗಿ ಅವರಿಗೆ ತಿಳಿಸ್ಕೊಡಬಹುದು. ಆ ಜನರು ಏನ್ ಕಲಿತಾರೆ, ಏನೇನ್ ತಿಳಿಸ್ತಾರೆ. ತಂದೆಯಂತೂ ನಿಮಗೆ 84 ಜನ್ಮದ ಚಕ್ರದ ಕಥೆಯನ್ನ ತಿಳಿಸ್ಕೊಡ್ತಾರೆ. ನೀವು ಮಕ್ಕಳೇ. ನಾವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತಾ ಇದೆ. ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಈಗ ಕಲಿಯುಗ ಅಂತ್ಯದವರೆಗೂ ಬಂದಿದೆ. ಆತ್ಮಗಳು ಬರ್ತಾನೆ ಇದ್ದಾರೆ. ವೃದ್ಧಿ ಆಗ್ತಾನೇ ಇದೆ. ಎಲ್ಲಿಯವರೆಗೆ ತಂದೆ ಇಲ್ಲಿ ಇದ್ದಾರೆ ಸಂಖ್ಯೆ ವೃದ್ಧಿ ಆಗ್ತಾನೇ ಇರತ್ತೆ. ನಂತರ ಇಷ್ಟೊಂದು ಎಲ್ಲರೂ ಇರೋದಿಕ್ಕೆ ಹೇಗೆ ಸಾಧ್ಯ? ಎಲ್ಲ ಲೆಕ್ಕವನ್ನ ಇಡಬೇಕಾಗ್ತದೆ ಅಲ್ವಾ. ಅಲ್ಲಿಯಂತೂ ಸ್ವರ್ಗದಲ್ಲಿ ಇಷ್ಟೊಂದು ಸಂಖ್ಯೆ ಇರೋದಿಲ್ಲ. ತಿನ್ನುವಂಥವರು ಕಡಿಮೆ. ತಮ್ಮ ತಮ್ಮದೇ ಆದಂಥ ಎಲ್ಲರಿಗೂ ತೋಟ ಗದ್ದೆ ಎಲ್ಲನೂ ಇರ್ತದೆ. ದವಸ ಧಾನ್ಯಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ? ಅಲ್ಲಿ ಮಳೆ ಮುಂತಾದವುಗಳಿಗಾಗಿ ಯಜ್ಞ ಮುಂತಾದವುಗಳನ್ನ ಮಾಡಬೇಕಾಗಿಲ್ಲ. ಹೇಗೆ ಇಲ್ಲಿ ಮಳೆಗಾಗಿ ಯಜ್ಞವನ್ನ ರಚನೆ ಮಾಡ್ತಾರೆ ಆ ರೀತಿ ಅಲ್ಲಿ ಸ್ವರ್ಗದಲ್ಲಿ ಇರೋದಿಲ್ಲ. ಈಗ ತಂದೆ ಬಂದು ಯಜ್ಞವನ್ನ ರಚನೆ ಮಾಡ್ತಾ ಇದ್ದಾರೆ. ಇಡೀ ಹಳೆಯ ಸೃಷ್ಟಿ ಯಜ್ಞದಲ್ಲಿ ಸ್ವಾಹ ಆಗತ್ತೆ. ಇದಾಗಿದೆ ಬೇಹದ್ದಿನ ಯಜ್ಞ. ಆ ಜನರು ಹದ್ದಿನ ಯಜ್ಞವನ್ನ ಮಳೆಗಾಗಿ ರಚನೆ ಮಾಡ್ತಾರೆ. ಮಳೆ ಬಿತ್ತು ಅಂದ್ರೆ ಖುಷಿ ಆಗತ್ತೆ, ಯಜ್ಞ ಸಫಲ ಆಯ್ತು ಅಂತ ತಿಳ್ಕೊಳ್ತಾರೆ. ಇಲ್ಲ ಅಂದ್ರೆ ದವಸ ಧಾನ್ಯಗಳು ಬರೋದಿಲ್ಲ, ಬರಗಾಲ ಬಂದ್ಬಿಡತ್ತೆ. ಬಲೆ ಯಜ್ಞ ಮುಂತಾದವನ್ನ ರಚನೆ ಮಾಡ್ತಾರೆ. ಆದ್ರೆ ಮಳೆ ಬರ್ಲಿಲ್ಲ ಅಂದ್ರೆ ಏನ್ ತಾನೇ ಮಾಡೋದಿಕ್ ಸಾಧ್ಯ? ಎಲ್ಲ ಆಪತ್ತುಗಳು ಸಂಭವಿಸಲೇಬೇಕಾಗಿದೆ. ಎಲ್ಲ ಬೆಂಕಿಯ ಮಳೆ ಬೀಳಲಿದೆ. ಭೂಕಂಪನಗಳು ಆಗೋದಿದೆ. ಡ್ರಾಮಾದ ಚಕ್ರವನ್ನ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಈ ಚಕ್ರ ಬಹಳ ದೊಡ್ಡದ್ದಾಗಿದೆ. ಅಡ್ವರ್ಟೈಸ್ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಮಾಡಬೇಕು. ದೊಡ್ಡ ದೊಡ್ಡ ಜನರು ಅದನ್ನ ಓದಬೇಕು, ತಿಳ್ಕೊಳ್ತಾರೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಕಲಿಯುಗದಲ್ಲಿ ಬಹಳಷ್ಟು ಮನುಷ್ಯರಿದ್ದಾರೆ. ಸತ್ಯುಗದಲ್ಲಿ ಸಂಖ್ಯೆ ಬಹಳ ಕಡಿಮೆ ಇರತ್ತೆ. ಬಾಕಿ ಇಷ್ಟೊಂದೆಲ್ಲವೂ ಸಮಾಪ್ತಿಯಾಗಿ ಬಿಡತ್ತೆ. ಶಿವ ಜಯಂತಿ ಅಂದ್ರೇನೆ ಸ್ವರ್ಗ ಜಯಂತಿ, ಲಕ್ಷ್ಮೀನಾರಾಯಣರ ಜಯಂತಿ. ಮಾತಂತೂ ಬಹಳ ಸಹಜ ಇದೆ. ಶಿವ ಜಯಂತಿಯನ್ನ ಆಚರಣೆ ಮಾಡ್ತೀರಿ. ಅದು ಬೇಹದ್ದಿನ ತಂದೆ ಅವರಾಗಿದ್ದಾರೆ. ಅವರೇ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ಇಂದು ನಾಳೆಯ ಮಾತಾಗಿದೆ. ನೀವು ಸ್ವರ್ಗವಾಸಿಗಳಾಗಿದ್ರಿ. ಇದು ಬಹಳ ಸಹಜ. ಮಕ್ಕಳು ಚೆನ್ನಾಗಿ ರೀತಿ ತಿಳ್ಕೊಂಡು ತಿಳಿಸ್ಕೊಡ್ಬೇಕಾಗಿದೆ. ಖುಷಿಯಲ್ಲಿ ಇರಬೇಕಾಗಿದೆ. ಈಗ ನಾವು ಸದಾ ಕಾಲಕ್ಕಾಗಿ ರೋಗದಿಂದ ಮುಕ್ತ 100% ಹೆಲ್ದಿ ವೆಲ್ದಿ ಆಗ್ತೇವೆ. ಬಾಕಿ ಸ್ವಲ್ಪ ಸಮಯ ಇದೆ. ಬಲೆ ಎಷ್ಟೇ ದುಃಖ ಸಾವು ಮುಂತಾದವುಗಳಾಗಬಹುದು, ನೀವು ಆ ಸಮಯದಲ್ಲಿ ಬಹಳ ಖುಷಿಯಲ್ಲಿ ಇರುವಿರಿ. ನಿಮಗೆ ಗೊತ್ತಿದೆ ಸಾವಂತೂ ಆಗಲೇಬೇಕಿದೆ. ಕಲ್ಪಕಲ್ಪದ ಇದು ಆಟ ಆಗಿದೆ. ಇಲ್ಲಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾರು ಪಕ್ಕಾ ಆಗಿರ್ತಾರೋ ಅವರು ಎಂದೂ ಕೂಡ ಅಯ್ಯೋ ಅಯ್ಯೋ ಅಂತ ಹೇಳೋದಿಲ್ಲ. ಮನುಷ್ಯರು ಕೆಲವರಿಗೆ ಆಪರೇಷನ್ ಮುಂತಾದವುಗಳನ್ನು ನೋಡಿದ್ರೆ ಅವರಿಗೆ ತಲೆ ತಿರುಗಿ ಬಂದ್ಬಿಡ್ತದೆ. ಈಗ ನೋಡಿ ಎಂತಹ ದೊಡ್ಡ ಸಾವು ಸಂಭವಿಸಲಿದೆ. ನೀವು ಮಕ್ಕಳಿಗೆ ಗೊತ್ತಿದೆ ಇದೆಲ್ಲವೂ ಆಗೋದು ಗ್ಯಾರಂಟಿ. ಗಾಯನವೂ ಇದೆ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ.
ಈ ಹಳೆಯ ಜಗತ್ತಿನಲ್ಲಿ ಬಹಳಷ್ಟು ದುಃಖಗಳು ಆಗೋದಿದೆ. ನಂತರ ಈಗ ನೀವು ಹೊಸ ಜಗತ್ತಿನಲ್ಲಿ ಹೋಗುವಿರಿ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ತಂದೆಯಿಂದ ಅವಿನಾಶಿ ಜ್ಞಾನಧನವನ್ನ ಪಡ್ಕೊಂಡು ಬೇರೆಯವರಿಗೂ ದಾನ ಮಾಡಬೇಕು. ಜ್ಞಾನದಾನ ಮಾಡುವುದರಲ್ಲಿ ಕಂಜೂಸಿ ಆಗಬಾರದು. ಜ್ಞಾನದ ಪಾಯಿಂಟ್ ಅನ್ನ ಒಳಗಡೆ ಮೆಲುಕು ಹಾಕ್ತಾ ಇರಬೇಕು. ರಾಜರಾಗುವುದಕ್ಕಾಗಿ ಪ್ರಜೆಗಳನ್ನ ಅವಶ್ಯ ತಯಾರಿ ಮಾಡಿಕೊಳ್ಬೇಕು. ತಮ್ಮ ಪೋತಾ ಮೇಲ್ ಲೆಕ್ಕವನ್ನ ನೋಡ್ಕೊಳ್ಬೇಕು. ನಾನು ತಂದೆಯ ಸಮಾನ ಪ್ರೇಮ ಸಾಗರನೂ ಆಗಿದ್ದೇನೆಯೇ ಎಂದು ಯಾರಿಗೂ ಬೇಸರ ಮಾಡಿಸ್ತಾ ಇಲ್ಲವೇ? ತಮ್ಮ ಚಲನೆಯ ಕಡೆ ಪೂರ್ಣ ಗಮನ ಇದೆಯೇ? ಈ ರೀತಿ ತಮಗೆ ತಾವು ನೋಡ್ಕೊಳ್ಬೇಕು. ವರದಾನ: ಜ್ಞಾನದ ಜೊತೆ ಗುಣಗಳನ್ನ ಇಮರ್ಜ್ ಮಾಡಿಕೊಂಡು ಸರ್ವಗುಣ ಸಂಪನ್ನರಾಗುವಂತಹ ಗುಣಮೂರ್ತಿ ಆಗಿರಿ. ಪ್ರತಿಯೊಬ್ಬರಲ್ಲಿ ಜ್ಞಾನ ಬಹಳಷ್ಟು ಇದೆ. ಆದರೆ ಈಗ ಅವಶ್ಯಕತೆ ಇರುವುದು ಗುಣಗಳನ್ನ ಎಮರ್ಜ್ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಆದ್ದರಿಂದ ವಿಶೇಷ ಕರ್ಮದ ಮೂಲಕ ಗುಣದಾತ ಆಗಿರಿ. ಸಂಕಲ್ಪ ಮಾಡಿರಿ, ನಾನು ಸದಾ ಗುಣಮೂರ್ತ ಆಗಿ ಎಲ್ಲರನ್ನ ಗುಣಮೂರ್ತಿಯನ್ನಾಗಿ ಮಾಡುವಂತ ಕರ್ತವ್ಯದಲ್ಲಿ ತತ್ಪರರಾಗಿರಬೇಕು. ಇದರಿಂದಲೇ ವ್ಯರ್ಥ ನೋಡೋದು, ಕೇಳೋದು, ಮಾಡೋದಿಕ್ಕೆ ಸಮಯ ಇರೋದಿಲ್ಲ. ಈ ವಿಧಿಯಿಂದ ಸ್ವಯಂ ಅಥವಾ ಸರ್ವರ ದುರ್ಬಲತೆಗಳು ಸಹಜವಾಗಿ ಸಮಾಪ್ತಿಯಾಗಿ ಬಿಡತ್ತೆ. ಅಂದಾಗ ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ನಿಮಿತ್ತ ನಂಬರ್ ಎಂದು ತಿಳಿದು ಸರ್ವಗುಣ ಸಂಪನ್ನರು ಆಗಬೇಕು ಮತ್ತು ಮಾಡಬೇಕು. ಈ ರೀತಿಯ ಎಕ್ಸಾಂಪಲ್ ಉದಾಹರಣಾ ಮೂರ್ತಿಗಳು ಆಗಿರಿ. ಸ್ಲೋಗನ್: ಮನಸ್ಸಿನ ಮೂಲಕ ಯೋಗದಾನ, ವಾಚಾದ ಮೂಲಕ ಜ್ಞಾನದಾನ ಮತ್ತು ಕರ್ಮಗಳ ಮೂಲಕ ಗುಣಗಳ ದಾನವನ್ನ ಮಾಡಿರಿ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.